ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಸುಧನ್ವ ಅವರೇ, ಈಗ ನೀವು ಪವನ್ ಪರ ವಕೀಲರು ಈ ಕೇಸಲ್ಲಿ. ಹೌದು. A3 ಪವನ್, ನಮಗೆ ಇಲ್ಲಿವರೆಗೆ ಪವನ್ ಅವ್ರ ಬಗ್ಗೆ ಇರತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಅವ್ರಿಗೆ ಈ ವ್ಯಕ್ತಿ ಏನೋ ಅಶ್ಲೀಲವಾಗಿ ಚಾಟ್ ಮಾಡ್ತಿದ್ದ, ಪವಿತ್ರ ಗೌಡ ಇದ್ಯಾರು ನೋಡಪ್ಪ ಅಂಥೇಳಿ ಪವನ್ ಕೈಗೆ ಮೊಬೈಲ್ ಕೊಟ್ಬಿಟ್ರು. ಅವರ ಅಕೌಂಟಲ್ಲಿ ಪವನ್ ಇನ್ ಪರ್ಸೋನ್ ಆಗಿ, ಅಂದರೆ ಪವಿತ್ರ ಗೌಡ ತಾನೇ ಆಗಿಬಿಟ್ಟು ಚಾಟ್ ಮಾಡೋಕ್ಕೆ ಶುರು ಮಾಡಿ ಈತನ ವಿಳಾಸ ಪತ್ತೆ ಹಚ್ಚಿ ದರ್ಶನ್ ಅಭಿಮಾನಿ ಸಂಘದ ಆ ಭಾಗದ ಒಬ್ಬ ಮುಖ್ಯಸ್ಥನನ್ನು ಜೊತೆ ಮಾಡಿಕೊಂಡು ಕಿಡ್ನ್ಯಾಪ್ ಮಾಡಿಸಿ ಕರ್ಕೊಂಡ್ಬಂದು ಇಲ್ಲಿ ಸಾಯಿಸ್ಬಿಟ್ರು. ಇದು ವಿಚಾರ ಇರೋದು. ಪವನ್ ಬಗೆಗಿನ ಆರೋಪಗಳ ಬಗ್ಗೆ ತಮ್ಮ ಸ್ಟೇಟ್ಮೆಂಟ್ ಏನು ಅಂತ, ಇದು ಆರ್ಗ್ಯುಮೆಂಟ್ ಕಾಲಕ್ಕೆ ಆಮೇಲೆ ಮಾತಾಡ್ತೀನಿ, ಅವಾಗೂ ನೀವು ಬರ್ಬೇಕು ನಮ್ಮ ಡಿಬೇಟ್ಗೆ. ಈಗ ನಿಮ್ಮ ಫಸ್ಟ್ ಆರ್ಗ್ಯುಮೆಂಟ್ ಏನು ಅಂತ? ಅಲ್ಲ, ಇವಾಗ ಅದನ್ನ ಈ ಸ್ಟೇಜ್ ಅಲ್ಲಿ ನಾನು ಹೇಳಕ್ ಇಷ್ಟಪಡಲ್ಲ. ಸಮಯ ಬಂದಾಗ ಅದು ನಿಮ್ಮ ಕೋರ್ಟ್ ಮುಂದೆ ಇದಾದ್ಮೇಲೆ ಫಸ್ಟ್ ಕೋರ್ಟ್ ಮುಂದೆ, ಆಮೇಲೆ ಮೀಡಿಯಾ ಮುಂದೆ ಬಂದೇ ಇರ್ತೀವಿ ಸರ್. ಓಕೆ ಓಕೆ. ಆಮೇಲೆ ಇಡೀ ಕೇಸ್ ಯಾಕೆ ಹೇಳಿದೆ ಅಂದ್ರೆ, ನಾನು ಇಡೀ ವಿಚಾರದಲ್ಲಿ ಈ ಕೇಸು ಶುರುವಾಗದೆ ಅಲ್ಲಿಂದ ಅಂತ. ಶುರುವಾಗಿರೋದೇ ಪವಿತ್ರ ಗೌಡ, ಆ ನಂತರ ಪವನ್ನು ಒಂದು ಚಾಟ್ ಇಂದ ಶುರುವಾಯಿತು. ಅನೇಕರು ಹೇಳಿದ್ದೇನು ಅಂದ್ರೆ, ಅಯ್ಯೋ ಆ ಚಾಟ್ ಬ್ಲಾಕ್ ಮಾಡ್ಬೋದಾಗಿತ್ತು, ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಆಗ್ತಿತ್ತು, ಹೇಗಿದ್ರು ಇನ್ಫ್ಲೂಯೆನ್ಷಿಯಲ್ ಇದ್ರು, ಕರೆದು ಬುದ್ಧಿ ಹೇಳ್ತಾ ಇದ್ರು. ಇವರೇ ಪ್ಯಾರಲಲ್ ಕೋರ್ಟ್ ಹಾಕ್ಬಿಟ್ರು, ಪ್ಯಾರಲಲ್ ಪೊಲೀಸ್ ಸ್ಟೇಷನ್ ಓಪನ್ ಮಾಡ್ಕೊಂಡ್ಬಿಟ್ರು ಪಟ್ಟಣಗೆರೆ ಶೆಡ್ಡಲ್ಲಿ. ಇದರಿಂದ ಇದೆಲ್ಲ ಆಯಿತು ಅಂತ ಬಂದಾಗ ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ ಅಷ್ಟೇ. ಅಲ್ಲ ಇರ್ಲಿ ಸರ್, ಇವಾಗ ಏನು ಒಂದು ಇಂಗ್ಲಿಷ್ ಅಲ್ಲಿ ವರ್ಡ್ ಹೇಳ್ತಾರೆ, ದ ನೆಕೆಡ್ ಟ್ರೂತ್ ಇಸ್ ಆಲ್ವೇಸ್ ಬೆಟರ್ ದನ್ ದ ಬೆಸ್ಟ್ ಡ್ರೆಸ್ಡ್ ಲೈ ಅಂತ. ಕರೆಕ್ಟ್. ಹಾಗೆ ದಿಸ್ ಇಸ್ ಎ ಬೆಸ್ಟ್ ಡ್ರೆಸ್ಡ್ ಲೈ ಅಷ್ಟೇ. ಏನು ಇವ್ರದ್ದು ಇದೆಯಲ್ಲ ಪ್ರಾಸಿಕ್ಯೂಷನ್ ಕೇಸು, ತುಂಬಾ ವರ್ಣರಂಜಿತ ಪೋಷಾಕಿನ ಸುಳ್ಳಿಗಿಂತ ಬೆತ್ತಲೆ ಸತ್ಯ 1000 ರೂಪಾಯಿ ಮೇಲೂ ಅಂತ. ಹೌದು, ಅದೇ ಆಗಿರೋದಿಲ್ಲಿ. ಓಕೆ, ಇವಾಗ ನೋಡಿ ಎಕ್ಸಾಂಪಲ್, ಅವರು ತಾಯಿ ಕಡೆಯಿಂದ ಅವ್ರ ಏನ್ ಐ ವಿಟ್ನೆಸ್ ಇಲ್ಲ, ಏನು ಇಲ್ಲ, ಅದೇನಿದೆ ನಿಜ ಮಾಡ್ಕೊಂಡು ಕೋರ್ಟ್ ಮುಂದೆ ಇಡ್ಬೋದಾಗಿತ್ತು. ಅದಕ್ಕೆ ಏನೇನೋ ಕಲರ್ ಕೊಟ್ಟು ಇದು ಮಾಡಿ ಬಹಳ ಎಲ್ಲ ಒಂದು ಚಿಕ್ಕ, ಇವರು ಈ ಕೇಸಲ್ಲಿ ಇವ್ರದ್ದು ಸಿಗ್ನಿಫಿಕೆನ್ಸ್ ಬಹಳ ಕಮ್ಮಿ ಇದೆ ಪೇರೆಂಟ್ಸ್. ಓಕೆ, ಬಟ್ ಇವರಲ್ಲೇ ಇಷ್ಟೊಂದು ಬರ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅದೇನೇನು ಕೇಸ್ ಯಾವ ದಿಕ್ಕಿಗೆ ಹೋಗುತ್ತೋ ನೋಡ್ಬೇಕಾಗತ್ತೆ. ಈಗ ಇನ್ನೊಂದು ವಿಷಯ ಬರುತ್ತೆ ಇಲ್ಲಿ ಸುಧನ್ವ ಅವರೇ, ಏನಂತ ಹೇಳಿದ್ರೆ, ಈ ಕೇಸಲ್ಲಿ ಇಂಥ ಕೇಸ್ಗಳಲ್ಲಿ ಫಸ್ಟು ಯಾವಾಗಲೂ ವಿಚಾರಣೆ ಮಾಡೋದೇ ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಪತ್ನಿ ತಾಯಿ ತಂದೆನೇನಾ, ಅವರಿಂದನೇ ವಿಚಾರಣೆ ಶುರುವಾಗುತ್ತಾ ಇದು? ಹಾಗೆ ನಮ್ದು ಅದೊಂದು ತಕರಾರಿತ್ತು. ಸೆಕ್ಷನ್ 135 ಆಫ್ ದಿ ಎವಿಡೆನ್ಸ್ ಆಕ್ಟ್ ಏನ್ ಹೇಳುತ್ತೆ, ಯಾವ ರೀತಿ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಬೇಕು, ಯಾವ್ಯಾವ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಬೇಕು ಅಂತ. ಅದರಲ್ಲಿ 3 ಅಂಶ ಇದೆ. ಒಂದು ಕಾನೂನು ಹೇಳೋದು, ಇನ್ನೊಂದು ಬೈ ಪ್ರಾಕ್ಟೀಸ್, ಇನ್ನೊಂದು 3ನೇದು ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್. ಇಲ್ಲಿ ಲಾ ಯಾವ್ದು ಇಲ್ಲ, ಯಾವ್ದು ಯಾರನ್ನ ಯಾವ ಇದ್ರಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಮಾಡ್ಬೇಕು ಅಂತ. ಬಟ್ ಪ್ರಾಕ್ಟೀಸ್ ಇದೆ. ಪ್ರಾಕ್ಟೀಸ್ ಏನು ಅಂದ್ರೆ, ಒಂದು ಕ್ರಿಮಿನಲ್ ಕೇಸು, ಒಂದು ಕ್ರಿಮಿನಲ್ ಲಾ ಇಸ್ ಸೆಟ್ ಇನ್ ಟು ಮೋಷನ್ ಓನ್ಲಿ ಆಫ್ಟರ್ ರಿಜಿಸ್ಟ್ರೇಷನ್ ಆಫ್ FIR. Therefore, ಯಾರು ಇನ್ಫಾರ್ಮೆಂಟ್ ಯಾರಿರ್ತಾನೆ, ಯಾರು FIR ನ ಯಾರು ರಿಜಿಸ್ಟರ್ ಮಾಡಿರ್ತಾನೆ, ಮೊದಲನೇದಾಗಿ ಅವನನ್ನ ವಿಚಾರಣೆ ಮಾಡ್ಬೇಕಿತ್ತು. ಬಟ್ ಅದು ಕೂಡ ನಮ್ಗೆ ಇದರಲ್ಲಿ ಏನೋ ವಿಶೇಷ ಅನ್ನಿಸ್ತು. ಈ ತಂದೆ ತಾಯಿನ ಮಾಡಿದ್ದಾರೆ. ಇರ್ಲಿ ಅದು ಕೋರ್ಟ್ ಇದಾಗೋಗಿದೆ, ನಾವು ಅದ್ರ ಬಗ್ಗೆ ಜಾಸ್ತಿ ಮಾಡೋದ್ ಬೇಡ. ನೆಕ್ಸ್ಟ್ ಸಾಮಾನ್ಯ ಏನು ಐ ವಿಟ್ನೆಸ್ಗಳು ಮಾಡ್ತಾರೆ, ಆ ರೀತಿ ನಡ್ಕೊಂಡು ಹೋಗ್ತದೆ. ಕೊನೆಯದಾಗಿ ಲಾಸ್ಟ್ ಅಲ್ಲಿ ಯಾರು ಅಫಿಷಿಯಲ್ ವಿಟ್ನೆಸಸ್ ಯಾರಿದ್ದಾರೆ, ಡಾಕ್ಟರ್ಸ್, FSL ಎಕ್ಸ್ಪರ್ಟ್ಸ್, ಪೊಲೀಸ್ ಅವರು, ಈ ತನಿಖೆಯಲ್ಲಿ ಮಾಡಿದವರು, ಕೊನೆಯದಾಗಿ ತನಿಖೆ ಅಧಿಕಾರಿ ಮಾಡ್ತಾರೆ. ಇದು ಒಂದು ಪ್ರಾಕ್ಟೀಸ್ ಅಲ್ಲಿ ಇರೋದು. ನನ್ ಪ್ರಕಾರ ಡಿಸ್ಕ್ರಿಷನ್ ಹೋಗಕ್ ಮುಂಚೆ ಕೋರ್ಟ್ಗೆ ಪ್ರಾಕ್ಟೀಸ್ ಅನ್ನ ಫಾಲೋ ಮಾಡ್ಬೇಕು. ಪ್ರಾಕ್ಟೀಸ್ ಏನು ಅಂದ್ರೆ, ಯಾವ್ದು ಐ ವಿಟ್ನೆಸ್ಗಳು ಫಸ್ಟ್ FIR ರಿಜಿಸ್ಟರ್ ಮಾಡಿರೋಂತವ್ರು, ನೆಕ್ಸ್ಟ್ ಯಾಕೆಂದ್ರೆ ಫಸ್ಟ್ ಮಾರ್ಕ್ ಆಗೋದು FIR, ಎಕ್ಸಿಬಿಟ್ ಆಗಿ ಮಾರ್ಕ್ ಆಗೋದು. ಏನಾಗುತ್ತೆ, ಕೇಸಲ್ಲಿ ಸಾಕ್ಷಿ ಹೇಳಿ ಅವ್ರು ಒಂದೊಂದು ಡಾಕ್ಯುಮೆಂಟ್ ಕೊಡ್ತಾ ಕೂಡ ಅದಕ್ಕೊಂದು ನಂಬರ್ ಕೊಟ್ಕೊಂಡು ಹೋಗ್ತಾರೆ, ಎಕ್ಸಿಬಿಟ್ P1 ಅಂತ, ಅಂದ್ರೆ ಪ್ರಾಸಿಕ್ಯೂಷನ್ ಎಕ್ಸಿಬಿಟ್ ಅಂತ. ಫಸ್ಟ್ ಸಾಮಾನ್ಯವಾಗಿ ನಾವು ನೋಡಿದಿರಂಗೆ ಎಕ್ಸಿಬಿಟ್ P1 FIR ಇರುತ್ತೆ. ಯಾಕೆಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ತನಿಖೆ ಹೇಗ್ ಹೋಯ್ತು ಕ್ರೊನಾಲಜಿಕಲಿ ಹಾಗೆ ಹೋಗೋದು ಒಂದು ಪದ್ಧತಿ, ದಟ್ ಈಸ್ ದಿ ಪ್ರಾಕ್ಟೀಸ್. ಬಟ್ ಈ ಕೇಸಲ್ಲಿ FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. ಬಟ್ ಅದೇನು ಇರ್ಲೇಬೇಕು ಅಂತ, ಇಟ್ ಇಸ್ ನಾಟ್ ಎ ಗೋಲ್ಡನ್ ರೂಲ್. ಬಟ್ ಈ ರೀತಿ ನಡ್ಕೊಂಡು ಹೋಗಿದೆ. ನೆಕ್ಸ್ಟ್ ಯಾವ ಸಾಕ್ಷಿ ವಿಚಾರಣೆ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಇವಾಗ ತಾಯಿನ ಕ್ರಾಸ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ಡಿಫೆನ್ಸ್ ಅವರು ಕನ್ಕ್ಲೂಡ್ ಮಾಡಿದಿರಿ, ತಂದೆ ಅವ್ರದ್ದು ಇನ್ನೂ ಆಗಿಲ್ಲ. ಅಕಸ್ಮಾತ್ ನಮ್ ಪ್ರಕಾರ
ನಮ್ಮ ವಾದ ಕೇಳಿ ಅಕಸ್ಮಾತ್ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಾಸಿಕ್ಯೂಷನ್ಗೆ ಅವ್ರ ತಾಯಿನ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಮ್ದು ಅವ್ರದ್ದು ವಿಚಾರಣೆ ಸಾಕ್ಷಿ ವಿಚಾರಣೆ ಮುಗಿಯುತ್ತೆ. ಅಕಸ್ಮಾತ್ ಅವ್ರೇನ ಕ್ರಾಸ್ ಮಾಡಿ ಮತ್ತೆ ನಾವು ತಗೊಂಡಿರೋ ಅಡ್ಮಿಷನ್ ಏನಾನ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಮತ್ತೆ ನಾವು ಸಬ್ಸಿಕ್ವೆಂಟ್ ಆಗಿ ಕ್ರಾಸ್ ಎಕ್ಸಾಮಿನ್ ಮಾಡ್ಬೇಕಾಗತ್ತೆ. ತಂದೆದು ಕ್ರಾಸ್ ಎಕ್ಸಾಮಿನ್ 5th ಕೊಟ್ಟಿದ್ದಾರೆ ಇಬ್ಬರದ್ದು. ಆ ದಿನ ಅದ್ರ ಮೇಲೆ ಒಂದು ಆರ್ಡರ್ ಆಯ್ತು ಅಂದ್ರೆ ನೋಡ್ಬೇಕು, ಅವತ್ತಾದ್ಮೇಲೆ ನೆಕ್ಸ್ಟ್ ಯಾವ ಡೇಟ್ ಗೆ ಹೋಗುತ್ತೆ ಅಂತ ನೋಡ್ಬೇಕು. ಈ ಪತ್ನಿ ಹೇಳಿಕೆ ಎಷ್ಟು ಕ್ರೂಷಿಯಲ್ ಆಗುತ್ತೆ ಇಂಥ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂತೆ? ಅಲ್ಲ, ಪತ್ನಿದು ಕೂಡ ಇದ್ರಲ್ಲಿ ಇವ್ರದ್ದೆಲ್ಲರದು ಏನು ಇದಾಗುತ್ತೆ ಅನ್ನಕ್ಕೆ ಒಂದು ತೋರ್ಸುತ್ತೆ. 8ನೇ ತಾರೀಕು ಚಿತ್ರದುರ್ಗದಲ್ಲಿ ಇರುವಂತಹ ರೇಣುಕಾ ಸ್ವಾಮಿ 9ನೇ ತಾರೀಕು ಬೆಂಗಳೂರಲ್ಲಿ ಹೆಣಾದ್ರು. ವಿ ಡೋಂಟ್ ಡಿಸ್ಪ್ಯೂಟ್ ರಿಲೇಶನ್ಶಿಪ್ ನಾವು ಡಿಸ್ಪ್ಯೂಟ್ ಮಾಡಲ್ಲ. ಬಟ್ ಡಿಫೆನ್ಸ್ ಗೆ ತೊಂದರೆ ಆಗುವಂತ 2 ಅಂಶಗಳು ಇದಾವೆ. ಒಂದು, ಬೆಳಿಗ್ಗೆ ಮನೆ ಬಿಡಬೇಕಾದ್ರೆ ರೇಣುಕಾ ಸ್ವಾಮಿ ಅವರು ಇವ್ರ ಪ್ರಕಾರ ಚಿನ್ನದ ಸರ ಮತ್ತೆ ಚಿನ್ನದ ಉಂಗುರ ಹಾಕಿದ್ರು ಅಂತಾರೆ. ಅದು ಸಬ್ಸಿಕ್ವೆಂಟ್ ಆಗಿ ರಿಕವರ್ ಆಗುತ್ತೆ. ಮತ್ತೆ ಪಿಂಕ್ ಡ್ರೆಸ್ ಹಾಕಿದ್ರು ಅಂತಾರೆ, ಆಮೇಲೆ ವೈಟ್ ಶರ್ಟ್ ನಂತಾರೆ. ಆ ಡ್ರೆಸ್ ರಿಕವರಿ ಆಗಿದೆ. ಇವ್ 2 ವಿಷಯನ ನಮಗೆ ಸ್ವಲ್ಪ ಟಚ್ ಮಾಡುವಂತದ್ದು ಬಿಟ್ರೆ ಇವ್ರದ್ದು ಪ್ರಾಸಿಕ್ಯೂಷನ್ ಏನು ಅಂತ ಸಿಗ್ನಿಫಿಕೆಂಟ್ ವಿಟ್ನೆಸ್ ಅಲ್ಲ. ಈ ಬ್ಲಾಕ್ ಟಿ ಶರ್ಟ್ ಥಿಯರಿಗೆ ನಿಮ್ಗೆ ಏನು ಉತ್ತರ ಸಿಗ್ತಾ ಇಲ್ಲ. ಬ್ಲಾಕ್ ಟಿ ಶರ್ಟ್ ಹೇಗೆ ಬಂತು ಅದಕ್ಕೆ ನಿಮ್ಗೆ ಉತ್ತರ ಗೊತ್ತಿಲ್ಲ. ಅದ್ರ ಬಗ್ಗೆ ತನಿಖೆನೇ ಇಲ್ಲಲ್ಲ. ಕಣ್ಮುಂದೆ ಕಾಣುವಂಥದ್ದು ನೀವಿಷ್ಟೆಲ್ಲ ಇವಾಗ ಏನು ಕಣ್ಣು ಮುಂದೆ ಕಾಣಿಸೋದಕ್ಕೆ ನಿಮ್ ಪ್ರಕಾರನೇ CCTV ಇದೆ. ವೈಟ್ ಶರ್ಟ್ ಹಾಕಿದ್ದ, ಇಲ್ಲಿ ಹೆಣವಾಗಿ ಬ್ಲಾಕ್ ಆಗಿ ಸಿಕ್ಕಿದ್ದಾನೆ. ಎಲ್ಲಿಂದ ಬಂತು ಆ ಬ್ಲಾಕ್? ಇದು ಏನಾಯ್ತು? ಅದ್ ಹೇಗೆ? ಎಲ್ಲದ್ರ ಬಗ್ಗೆ ಹೇಳ್ತೀರಾ ನೀವು. ಚಪ್ಪಲಿ ನೋಡ್ತೀರಾ, ಮತ್ತೊಂದ್ ನೋಡ್ತೀರಾ. ಇಂಥ ಕ್ರೂಷಿಯಲ್ ವಿಟ್ನೆಸ್ ಹಾಕ್ಬಿಟ್ರಿ ತಾವು. ಪ್ರಶ್ನೆ ಮಾಡುವಂತ ವಿಷಯ ಅಲ್ವಾ ಅದು? ಯಾರೇ ಕಾಮನ್ ಸೆನ್ಸ್ ಇರುವಂತವನು ನೋಡಿದ ತಕ್ಷಣ ಕಣ್ಣಿಗೆ ಕಾಣಿಸುವಂತದ್ದು ವಿಷಯ ಅಲ್ವಾ? ಹಾಗಾಗಿ ಅದೆಲ್ಲ ಇದಾವೆ. ನೋಡೋಣ, ಇನ್ನೂ ಬೇಕಾದಷ್ಟು ಇದೆ. ಇವಾಗ CDR ಬಗ್ಗೆ ಬರ್ತಾ ಇದೆ, ಅಲ್ಲಿ 2.5 ಅಂತಾರೆ. ವೆಪನ್ಸ್ ರಿಕವರಿ ನೋಡಿದ್ರಿ ಅಂತಾರೆ. ಇಂತ ಒಂದು ವಿಟ್ನೆಸ್ಗೆ ಹೀಗಾದ್ರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಬಹಳಷ್ಟು ವಿಷಯಗಳು ಬರ್ತವೆ. ಯಾಕೆಂದ್ರೆ ಅವನ್ನೆಲ್ಲ ನಾವ್ ಇವಾಗೆ ಡಿಫೆನ್ಸ್ ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕೂ ನಾವು ಇಷ್ಟೆಲ್ಲ ಬಹಳಷ್ಟು ವಿಷಯ ಇದೆ. ಓಕೆ, ಫೈನ್. ಥ್ಯಾಂಕ್ ಯು ಸುಧನ್ವ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಮುಂದೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ಗಳಿರುತ್ತೆ, ಅದರಲ್ಲೂ ಕೂಡ ಭಾಗಿಯಾಗಿ. ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟಲ್ಲಿ ಭಾಗಿಯಾಗಿ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು. ಫೈನ್. ಅಂದರೆ ಇಂಥ ಕೇಸ್ಗಳು ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಚಾರ್ಜ್ ಶೀಟ್, ನಾವು ಆದ್ಯಂತವಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಏನು ಹೇಳಿದೆಯೋ ಅದನ್ನು ಹೇಳ್ತಾ ಇದ್ದೀವಿ. ಇನ್ನೊಂದು ಕಡೆ ವಿಚಾರಣೆ ಕಾಲದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನು ವಿಚಾರಣೆ ನಡೆದಿದೆಯೋ, ಕೋರ್ಟಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಪೊಲೀಸರ ಮುಂದೆ ಏನು ಹೇಳಿಕೆ ಕೊಟ್ಟಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅರ್ಥಾತ್ ರೇಣುಕಾ ಸ್ವಾಮಿ ಪರ ವಕೀಲರು ಏನು ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ಆರೋಪಿಗಳ ಪರ ವಕೀಲರು ಏನು ಹೇಳ್ತಾ ಇದ್ದಾರೆ, ಅದನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕೇಸ್ ಬೆಳೆದಂತೆ ಕಾನೂನಿನ ತಿಳುವಳಿಕೆ, ಸಹಜ ಕುತೂಹಲ ಸಾಕಷ್ಟಿರುತ್ತೆ. ಏನಾಗುತ್ತೆ ಮೋಸ್ಟ್ ಆಫ್ ದಿ ಟೈಮ್, ಸುಮಾರು ಸಂದರ್ಭಗಳು ಆಗೋದೇನು ಅಂತ ಹೇಳಿದ್ರೆ, ಮೊದಲಿಗೆ ಈಗ ಒಂದು ಹಳ್ಳೀಲಿ ಈಗ ಇವತ್ತೊಂದು ಕೊಲೆ ಆಗಿತ್ತು ಅಂತ ಅಂದ್ಕೊಳ್ಳಿ. ಅಳಿಯ ಅತ್ತೆನ ಸಾಯಿಸ್ಬಿಟ್ನಂತೆ, ಅಪ್ಪನೇ ಮಗನ ಸಾಯಿಸ್ಬಿಟ್ನಂತೆ, ಮಗನೇ ಅಪ್ಪನ ಸಾಯಿಸ್ಬಿಟ್ನಂತೆ, ಹೆಂಡತಿ ಗಂಡನ ಸಾಯಿಸ್ಬಿಟ್ಲು, ಇನ್ನೊಂದು ಕಡೆ ಗಂಡನೇ ಹೆಂಡ್ತಿನ ಸಾಯಿಸ್ಬಿಟ್ಟ. ಇಷ್ಟು ವಿಚಾರ ಬರುತ್ತಲ್ಲ, ಇದು ಇವತ್ತಿಗೆ ಆರೋಪ ಅವನ ಮೇಲೆ ಬಂದಿದೆ ಅಂತ ನಾವು ಹೇಳ್ತೀವಿ. ಇದರ ಆಚೆಗೆ ಇನ್ವೆಸ್ಟಿಗೇಷನ್ ಆಗುತ್ತಲ್ಲ, ಇಲ್ಲಿ ಬರ್ತಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಕನ್ವಿಕ್ಷನ್ನೇ ಆಗ್ತಾ ಇಲ್ಲ. ಕನ್ವಿಕ್ಷನ್ ರೇಟ್ ಬಹಳ ಇಳಿದು ಹೋಗ್ತಿದೆ ಅಂತ. 100 ಕೊಲೆ ಕೇಸ್ಗಳಲ್ಲಿ ನಾವು ಎಷ್ಟು ಕೊಲೆ ಆರೋಪಿಗಳಿಗೆ ನೇಣುಗಂಬಕ್ಕೆ ಹತ್ತಿಸಿದ್ದೀವಿ ಅಥವಾ ಪನಿಷ್ಮೆಂಟ್ ಆದರೂ ಕೊಡಿಸಿದ್ದೀವಿ ಅಂತ ಬಂದಾಗ ಅದು ಗಣನೀಯವಾಗಿ ಕಡಿಮೆ ಇದೆ ಅಂತ ಪ್ರಶ್ನೆ ಬರ್ತಾ ಇದೆಯಲ್ಲ. ಯಾಕೆ ಅಂತ ನೋಡಿದಾಗ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸೇ ಹಳ್ಳ ಹಿಡಿತಾ ಇದೆ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಇದ್ದಾರೆ. ಅವತ್ತಿಗೇನು ಕನ್ವಿನ್ಸ್ ಆಗುತ್ತೋ ಅದ್ರ ಮೇಲೆ ಮಾಡ್ತಾ ಇದ್ದಾರೆ. ಏನು ಪ್ರೊಸೀಡಿಂಗ್ಸ್ ಇರುತ್ತೋ ಆ ಪ್ರಕಾರ ಪೂರ್ತಿಯಾಗಿ ಹೋಗ್ತಿಲ್ಲ ಅಂಥೇಳಿ. ಇದರಿಂದ ಆದಷ್ಟು ಬೇಗ ಇಂಥ ವಿಚಾರಗಳು ಆಚೆ ಬಂದು ನಿಜವಾದ ಈ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.